2,88,903 ಸರ್ಕಾರಿ ಹುದ್ದೆ ಖಾಲಿ ತುಂಬಲಕ್ಕೆ ತಯಾರಿಲ್ಲ. ಇವತ್ತು ನೋಡ್ರಿ, ಧಾರವಾಡದಾಗ ಹುಡುಗರು ಸ್ಟ್ರೈಕ್ ಮಾಡಿದ್ರೆ ಅವನ್ನೆಲ್ಲ ಕೇಸ್ ಹಾಕಿ ಬಾಂಡ್ ಬರ್ಸ್ಕೊಂಡು ಇನಾಮಕ್ಕೆ ಹೋರಾಟ ಮಾಡಿದ್ರೆ ನಿಮ್ಗೆ ಒಳಗೆ ಹಾಕ್ತಾರೆ. 3 ಲಕ್ಷ ಹುಡುಗರಿಗೆ ನೌಕರಿ ಹಾಕ್ತಂದ್ರೆ ಇವ್ರ ಮುಂದೆ ಯಾಕೆ 1,000-2,000 ರೂಪಾಯಿ ಬಿಕ್ಕಿ ಬಿಡ್ಬೇಕ್ರಿ? ಆ ಗ್ರಾಜುಯೇಟ್ ಹೋದವ್ರಿಗೆ 2,000 ರೂಪಾಯಿ ಕೊಡ್ತೇನೆ ಅಂದ್ರೆ 2,000 ರೂಪಾಯಿ ಹೌದಲ್ರಿ? 2,000 3,000 3,000. ಡಿಗ್ರಿ ಆದವ್ರಿಗೆ 4,000 ಇದು ಕೊಟ್ಟಲ್ಲ. ಯಾರ್ಯಾರು ಕೊಟ್ಟಾರ ರೊಕ್ಕ? ಎಲ್ಲಿದ್ದು ಕೊಡ್ತಾರಿ? ಅದನ್ನೆಲ್ಲ ಕೊಡೋದು ಬಿಟ್ಟು ನೌಕರಿ ತಗೊಂಡ್ಬಿಟ್ರೆ ದುಡಿತಾರೆ. ಕೈ ಕೆಸರಾದ್ರೆ ಇಲ್ಲೇ ಐತಿ, ಅದನ್ನು ಮಾಡ್ಲಾಗ್ತಾ ಇಲ್ಲ. ಮತ್ತೆ ಬರೇ ಇದೇ ಲೂಟಿ 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 ಅಂದ್ರೆ ಬಸವಣ್ಣವ್ರ ಮೂರ್ತಿ ಎಲ್ಲ ಕೂಡಿಸಿರ್ತಾರೆ. ಬಸವಣ್ಣವ್ರು ಹೇಳಿದ್ರು ಒಂದೊಂದು ಜಾರಿ ಮಾಡೋದಲ್ಲ. ಸಾಂಸ್ಕೃತಿಕ ರಾಯಭಾರಿ ಅಂತ ಮಾಡ್ಯಾರ ಬಸವಣ್ಣನ. ಎಲ್ಲ ಕಡೆ ಫೋಟೋ ಹಾಕಂದಾರ. ಫೋಟೋ ಹಾಕಿದ್ರೆ ಊಟ ಸಿಗ್ತದೆ ಬಸವಣ್ಣ ಹೇಳಿದ ಸಿದ್ಧಾಂತಗಳನ್ನ ಜನರಿಗೆ ಹೋಗಿ ಮುಟ್ಸು. ರೊಕ್ಕ ತಿನ್ನೋದು ಬಿಟ್ರೆ ರಾಜಕಾರಣಗಳು. ನಾ ಹೇಳಿದ ವಿಧಾನಸಭೆದೊಳಗ ಹಿರಪ್ಪಣ್ಣ, ಈ ಪೊಲೀಸರದು ಬತ್ತು ನಮ್ಮ ಆರ್ ಅಶೋಕ್ ಒಂದು ಇದನ್ನ ತಂದಿದ್ರು, ಗಮನ ಸೆಳೆಸೋದು. ಏನಂದ್ರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಇದಕ್ಕೆ ಪೊಲೀಸರು ಕಾರಣ ಅಂತ. ನಾ ಹೇಳದೆ ಎದ್ದು ಪೊಲೀಸರು ಏನು ಕಾರಣ ಇಲ್ಲ, ನೀವು ಏನೇನು ಕೂತಿರ್ಲಿ 224 ಮಂದಿ ಮಹಾನುಭಾವಗಳು. ನೀವು ಆ ಪೊಲೀಸ್ ಕಡೆ ರೊಕ್ಕ ತಿನ್ನೋದು ಬಿಟ್ರಿ ತಾನೇ ಸುಧಾರಣೆ.